500 रुपए और 1000 रुपए के करेंसी नोट। देख नहीं रहे साला चाय वाला घुस के पड़ गया हमारे अंदर। पिट किए जा रहे हैं। ಬಹುನಿರೀಕ್ಷಿತ ಧುರಂಧರ್ 2 ದಿ ರಿವೆಂಜ್ ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಆಯಿತು. ಬಾಕ್ಸ್ ಆಫೀಸ್ನಲ್ಲಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡ್ತಾ ಇದೆ, ಧೂಳೆಬ್ಬಿಸ್ತಾ ಇದೆ. ಆದರೆ ಸಿನಿಮಾದ ಕಥೆಗಿಂತ ಜಾಸ್ತಿಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು ಸಿನಿಮಾದಲ್ಲಿನ ಒಂದೆರಡು ಅನಿರೀಕ್ಷಿತ ಸನ್ನಿವೇಶಗಳು. ಎಸ್, ನಿರ್ದೇಶಕ ಆದಿತ್ಯಧರ್ ತಮ್ಮ ಈ ಸಿನಿಮಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿಜವಾದ ವಿಡಿಯೋವನ್ನೇ ಯೂಸ್ ಮಾಡಿಕೊಂಡಿರೋದು. ಈ ಸೀನ್ ನೋಡಿ ಸಿನಿಮಾ ಮಂದಿರಗಳಲ್ಲಿ ಜನ ಯಾವ ರೀತಿಯಾಗಿ ಅದನ್ನ ಎಂಜಾಯ್ ಮಾಡ್ತಿದ್ದಾರೆ ಗೊತ್ತಾ? ಒಂದ್ ರೀತಿ ಸಿನಿಮಾ ಥಿಯೇಟರ್ಗಳು ಹಬ್ಬದ ಮೈದಾನಗಳಾಗಿ ಕಾಣಿಸ್ಕೊಳ್ತಾ ಇದೆ. ಸಿನಿಮಾದ ಕಥೆಯಲ್ಲಿ ಪ್ರಧಾನಿ ಮೋದಿ ಅವರ 2 ಐತಿಹಾಸಿಕ ಕ್ಷಣಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ 2014ರಲ್ಲಿ ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದೂರದರ್ಶನದ ದೃಶ್ಯ ಆಗಿದೆ. ಎರಡನೇದಾಗಿ 2016ರಲ್ಲಿ ದೇಶಾದ್ಯಂತ ಸಂಚಲನ ಮೂಡಿಸಿದ್ದ ನೋಟ್ ಬ್ಯಾನ್ ಭಾಷಣದ ಒಂದಷ್ಟು ತುಣುಕುಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಸ್ಕ್ರೀನ್ ಮೇಲೆ ಪ್ರಧಾನಿ ಮೋದಿ ಅವರ ಮುಖ ಕಾಣ್ತಾ ಇದ್ದ ಹಾಗೇನೆ ಪ್ರೇಕ್ಷಕರು ಜೈಕಾರ ಹಾಕ್ತಾ ಶಿಳ್ಳೆ ಹೊಡಿತಾ ಸಂಭ್ರಮಿಸ್ತಾ ಇದ್ದಾರೆ. ಆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ಒಬ್ರು ಬರ್ದಿರೋ ಹಾಗೆ ಮೋದಿಜಿ ಸ್ಕ್ರೀನ್ ಮೇಲೆ ಬರ್ತಾ ಇದ್ದ ಹಾಗೆ ಇಡೀ ಥಿಯೇಟರ್ ಶೇಕ್ ಆಗೋಯ್ತು. ಅವರ ಜನಪ್ರಿಯತೆ ಎಂಥದ್ದು ಅನ್ನೋದು ಈ ಕ್ಷಣದಲ್ಲಿ ಮತ್ತೆ ಸಾಬೀತಾಯಿತು. ಪ್ರೇಕ್ಷಕರು ಹರ್ಷೋದ್ಗಾರದಿಂದ ಚಪ್ಪಾಳೆ ತಡ್ತಾ ಇರುವುದು ಚಿತ್ರತಂಡಕ್ಕೂ ದೊಡ್ಡ ಬೂಸ್ಟ್ ಕೊಟ್ಟಿದೆ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಸಿನಿಮಾದ ಈ ಪ್ರಯೋಗಕ್ಕೆ ಭಾರಿ ಮೆಚ್ಚುಗೆ ಬರ್ತಾ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಮಟ್ಟದ ಪರ ವಿರೋಧದ ಚರ್ಚೆ ಕೂಡ ಶುರುವಾಗ್ತಾ ಇದೆ. ಕೆಲವರು ಸಿನಿಮಾದಲ್ಲಿ ನೋಟು ನಿಷೇಧದ ಪ್ರಸ್ತಾಪ ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಸಿನಿಮಾ ಬಿಡುಗಡೆಗೂ ಮುಂಚೆ ಸೆನ್ಸಾರ್ ಮಂಡಳಿಯಿಂದ ಎ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದು ಹಾಗೆ ಅನೇಕ ದೃಶ್ಯಗಳಿಗೆ ಕತ್ತರಿ ಬಿದ್ದಿದ್ದು ಕೂಡ ಸುದ್ದಿಯಾಗಿತ್ತು. ಒಟ್ನಲ್ಲಿ ಧುರಂಧರ್ 2 ಸಿನಿಮಾ ನಿರೀಕ್ಷೆಯಂತೆಯೇ ಪ್ರೇಕ್ಷಕರ ಮನ ಗೆಲ್ತಾ ಇದೆ, ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದೆ. Subscribe to One India and never miss an update. Download the One India app now.